ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 12ನೆಯ ಅಧ್ಯಾಯವಾದ ದುರ್ಜಯನ ಮರಣವಾರ್ತೆಯನ್ನು ಕೇಳಿದ ಸುಪ್ರತೀಕ ರಾಜನು ದುಃಖಿಸಿ ಬಳಿಕ ತತ್ವಬುದ್ಧಿಯಿಂದ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಶ್ರೀರಾಮನನ್ನು ಸ್ತುತಿಸಿ ಅವನಲ್ಲಿ ಐಕ್ಯನಾದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವರಾಹಮೂರ್ತಿಯು ಹೇಳುತ್ತಾನೆ, ಬಳಿಕ ಆ ನೈಮಿಷಾರಣ್ಯದಲ್ಲಿ ವಿಷ್ಣು ಚಕ್ರಾಗ್ನಿಯಿಂದ ದುರ್ಜಯನೇ ಮೊದಲಾದ ನರೋತ್ತಮರು ಸುಟ್ಟು ಹೋದುದನ್ನು ದುರ್ಜಯನ ತಂದೆಯಾದ ಸುಪ್ರತೀಕ ರಾಜನು ಕೇಳಿ ಬಹು ದುಃಖವುಳ್ಳವನಾಗಿ ಚಿಂತಿಸುತ್ತಿದ್ದನು. ಹಾಗೆ ಚಿಂತಿಸುತ್ತಿದ್ದ ಅವನಿಗೆ ತತ್ವಬುದ್ಧಿಯು ಉಂಟಾಯಿತು. ಚಿತ್ರಕೂಟ ಪರ್ವತದಲ್ಲಿ ವಿಷ್ಣುವು ರಾಘವನೆಂದು ಹೊಗಳಿಸಿಕೊಳ್ಳುವನು. ಆದುದರಿಂದ ನಾನು ರಾಮನಾಮಗಳಿಂದ ಜಗತ್ಪತಿಯಾದ ಆ ಹರಿಯನ್ನು ಸ್ತುತಿಸುತ್ತೇನೆ ಎಂದು ಪರ್ಯಾಲೋಚಿಸಿ ಉತ್ತಮವೂ ಅತಿ ಪವಿತ್ರವೂ ಆದ ಆ ಚಿತ್ರಕೂಟಗಿರಿಗೆ ಹೋಗಿ ಈ ದೊರೆಯು ಸ್ತೋತ್ರವನ್ನು ಹೇಳಿದನು. ಸುಪ್ರತೀಕನು ಹೇಳುತ್ತಾನೆ, ನರರೊಡೆಯನು
ನಾಶರಹಿತನು, ಪ್ರಾಚೀನನು, ರಾಕ್ಷಸ ನಾಶಕನು, ಶಿವಸ್ವರೂಪನು, ಸರ್ವೋತ್ಪತ್ತಿ ಕಾರಣನು, ಮಹೇಶ್ವರನು, ಯಾವಾಗಲೂ ಮೊರೆಹೊಕ್ಕವರ ಪೀಡೆಯನ್ನು ಪರಿಹರಿಸುವವನು, ಶ್ರೀಧರನೂ ಆದ ರಾಮನನ್ನು ನಮಿಸುತ್ತೇನೆ. ದೇವನೇ, ನೀನು ಸರ್ವರೂಪಧರನಾಗಿ ಎಲ್ಲ ತೇಜಸ್ಸುಗಳಿಗೂ ಯಾವಾಗಲೂ ತೇಜಸ್ಸನ್ನು ಉಂಟು ಮಾಡುತ್ತೀಯೆ. ನೀನು ಭೂರೂಪದಲ್ಲಿ ಪಂಚಭೂತಗಳ ಗುಣಗಳುಳ್ಳವನಾಗಿಯೂ, ಜಲರೂಪದಲ್ಲಿ 4 ಗುಣಗಳುಳ್ಳವನಾಗಿಯೂ, ತೇಜೋರೂಪದಲ್ಲಿ 3 ಗುಣಗಳುಳ್ಳವನಾಗಿಯೂ ಇರುವೆ. ವಾಯುರೂಪದಲ್ಲಿ 2 ಗುಣಗಳುಳ್ಳವನಾಗಿಯೂ, ಆಕಾಶ ರೂಪದಲ್ಲಿ ಶಬ್ದವೆಂಬ 1 ಗುಣವುಳ್ಳವನಾಗಿಯೂ ಇದ್ದುಕೊಂಡಿರುವ ಹರಿಯೆಂಬ ಪುರುಷನಾಗಿ ಇದ್ದೀಯೆ. ನೀನೇ ಚಂದ್ರನೂ ಸೂರ್ಯನೂ ಅಗ್ನಿಯೂ ಆಗಿದ್ದೀಯೆ. ಈ ಪ್ರಪಂಚವು ನಿನ್ನಲ್ಲಿ ಅಡಗಿದೆ ಎನ್ನುವರು. ಈ ಜಗತ್ತು ನಿನ್ನಲ್ಲಿದ್ದುಕೊಂಡು ರಮಿಸುವುದರಿಂದ ನೀನು ರಾಮನೆಂದು ಲೋಕದಲ್ಲಿ ಪ್ರಸಿದ್ಧನಾಗಿದ್ದೀಯೆ. ದುಃಖಗಳೆಂಬ ಮೀನು ಮೊಸಳೆಗಳಿಂದ ಭಯಂಕರವಾದ ಸಂಸಾರ ಸಾಗರದಲ್ಲಿ ನಿನ್ನ ಸ್ಮರಣೆಯೆಂಬ ಹಡಗುಳ್ಳ ಮನುಷ್ಯರು ಎಂದಿಗೂ ಮುಳುಗುವುದಿಲ್ಲ. ಆದುದರಿಂದ ನೀನು ತಪೋವನದಲ್ಲಿ ರಾಮನೆಂದು ಸ್ಮರಿಸಲ್ಪಟ್ಟಿರುವೆ. ಹರಿಯೇ, ವೇದಗಳು ಕಳೆದು ಹೋಗಲಾಗಿ ನೀನು ಮತ್ಸ್ಯ ರೂಪವನ್ನು ಧರಿಸುತ್ತೀಯೆ. ವಿಭುವೆ, ಯುಗದ ಅಂತ್ಯದಲ್ಲಿ ದಿಕ್ಕುಗಳೆಲ್ಲವೂ ಕೆಂಪಾಗಿರುವಾಗ ಬಹುರೂಪಧರನಾದ ನೀನು ಅಗ್ನಿಯಾಗುತ್ತೀಯೆ. ಮಾಧವನೇ, ಯುಗ ಯುಗದಲ್ಲೂ ಕ್ಷೀರಸಾಗರವನ್ನು ಕಡೆಯುವಾಗ ಯಾವಾಗಲೂ ನೀನು ಕೂರ್ಮದೇಹವನ್ನು ಧರಿಸುತ್ತೀಯೆ. ಜನಾರ್ದನನಾದ ನಿನ್ನಿಂದ ಉತ್ತಮವಾದುದು ಯಾವುದು ಉದಿಸಿತೋ ಅದಕ್ಕಿಂತಲೂ ಉತ್ತಮವಾದುದು, ನಿನಗೆ ಸಮಾನವಾದುದು ಬೇರಾವುದೂ ಇಲ್ಲ. ಮಹಾತ್ಮ, ದೇವನೇ, ಎಲ್ಲ ದಿಕ್ಕುಗಳು, ಲೋಕಗಳು, ಈ ವಿಶ್ವವು ನಿನ್ನಿಂದ ವ್ಯಾಪ್ತವಾಗಿವೆ. ಆದ್ಯನೂ ಪರಮಧಾಮನೂ ಆದ ನಿನ್ನನ್ನು ಬಿಟ್ಟು ಮತ್ತೊಬ್ಬನನ್ನು ಹೇಗೆ ಮೊರೆ ಹೋಗಲಿ? ಮೊತ್ತಮೊದಲು ನೀನೊಬ್ಬನೇ ಇದ್ದೆ. ಬಳಿಕ ಮಹದಹಂಕಾರ ಅಂದರೆ ತತ್ವಗಳು, ನೀರು, ಅಗ್ನಿಯು, ವಾಯುವು, ಆಕಾಶವು, ಮನೋಬುದ್ಧಿಗಳು, ಗುಣಗಳು ಮತ್ತೆಲ್ಲವೂ ನಿನ್ನಿಂದ ಉದಿಸಿದವು. ಈ ಪ್ರಪಂಚವೆಲ್ಲವೂ ನಿನ್ನಿಂದ ತುಂಬಿದೆ. ಶಾಶ್ವತ ಪುರುಷನಾದ ನೀನೇ ನನಗೆ ಇಷ್ಟನಾದವನು. ಸರ್ವಲೋಕೇಶ್ವರ, ವಿಶ್ವಮೂರ್ತಿ, ಸಹಸ್ರಬಾಹು, ದೇವದೇವ, ಮಹಾನುಭಾವ ರಾಮ, ಜಯವಾಗಲಿ, ನಿನಗೆ ನಮಸ್ಕಾರ. ಹೀಗೆ ಸ್ತೋತ್ರ ಮಾಡಿಸಿಕೊಂಡ ದೇವೋತ್ತಮನು ಒಲಿದು ಆಗ ರಾಜನಾದ ಸುಪ್ರತೀಕನಿಗೆ ತನ್ನ ರೂಪವನ್ನು ತೋರಿಸಿ, ಸುಪ್ರತೀಕನೇ, ವರವನ್ನು ಬೇಡು ಎಂದು ಹೇಳಿದನು. ದೊರೆಯು ಅವನ ಆ ಮಾತನ್ನು ಕೇಳಿ ಸಡಗರದಿಂದ ಆ ದೇವವರನಿಗೆ ಪ್ರಣಾಮ ಮಾಡಿ, ದೇವೇಶ್ವರನೇ, ನನಗೆ ನಿನ್ನ ಪರಮದೇಹದಲ್ಲಿ ಐಕ್ಯವನ್ನು ದಯಪಾಲಿಸು ಎಂದು ಹೇಳಿದನು. ಹೀಗೆ ಹೇಳಿ ಪರಮಪುರುಷನನ್ನು ಧ್ಯಾನಿಸುತ್ತಲೂ ಸ್ತೋತ್ರ ಮಾಡುತ್ತಲೂ ಹಲವು ಸತ್ಕರ್ಮಗಳಿಂದ ಆರಾಧಿಸುತ್ತಲೂ ಇದ್ದ ಆ ರಾಜನು ವಿಮುಕ್ತನಾಗಿ ರಾಕ್ಷಸ ನಾಶಕನಾದ ಆ ಪರಮಾತ್ಮನಲ್ಲಿ ಐಕ್ಯನಾದನು.
ವರಾಹಮೂರ್ತಿಯು ಹೇಳುತ್ತಾನೆ, ಆದಿ ಕೃತಯುಗದ ಒಂದು ಭಾಗದ ಈ ಪುರಾಣವನ್ನು ನಿನಗೆ ಹೇಳಿದೆನು. ಬ್ರಹ್ಮನಿಂದಲಾಗಲಿ ಬೇರೆ ಯಾರಿಂದಲಾಗಲಿ ಹಲವು ಸಾವಿರ ಬಾಯಿಗಳಿಂದಲೂ ಇದನ್ನು ಪೂರ್ತಿಯಾಗಿ ಸುಲಭವಾಗಿ ಹೇಳಲು ಸಾಧ್ಯವಿಲ್ಲ. ಭದ್ರೆ, ಉದ್ದೇಶಪೂರ್ವಕವಾಗಿ ಈ ಪುರಾಣವನ್ನು ಜ್ಞಾಪಕಕ್ಕೆ ಬಂದದ್ದಷ್ಟನ್ನು ಮಾತ್ರ ಹೇಳಿದ್ದೇನೆ. ಸಮುದ್ರದ ನೀರಿನಲ್ಲಿ ಸ್ವಲ್ಪದಂತೆ ಅಲ್ಲಲ್ಲೇ ಉತ್ತಮವಾದ ಸ್ವಲ್ಪ ಭಾಗವನ್ನು ಕೊಟ್ಟಿದ್ದೇನೆ. ಸ್ವಯಂಭುವಾದ ಬ್ರಹ್ಮನು ಎಲ್ಲೂ ಯಾವುದರಿಂದಲೂ ಭಯವಿಲ್ಲದವನಾದ ನಾರಾಯಣನು ತಮ್ಮಿಂದ ಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲವೆಂದು ಹೇಳಿರುವರು. ಆದುದರಿಂದ ಈ ಪುರಾಣದ ಅಥವಾ ಪುರಾಣ ಪುರುಷನ ಆದಿ ಸ್ವರೂಪವನ್ನು ನಿನ್ನಿಂದ ಸ್ಮರಿಸಲು ಸಾಧ್ಯವಿಲ್ಲ. ಮುಗುಳು ನಗೆಯವಳೆ, ಸಮುದ್ರದ ಮರಳಿಗೂ ಭೂಮಿಯ ಧೂಳಿಗೂ ಲೆಕ್ಕ ಉಂಟು. ಕ್ರೀಡಿಸುವ ಆ ಬ್ರಹ್ಮನಿಗಾದರೋ ಪರಮಾತ್ಮನ ಲೀಲೆಗಾದರೋ ಲೆಕ್ಕವೇ ಇಲ್ಲ. ಕೃತಯುಗದ ವೃತ್ತಾಂತವಾದ ನಾರಾಯಣನ ಈ ವಿಚಾರವನ್ನು ನಾನು ಹೇಳಿದೆನು. ಮತ್ತೇನನ್ನು ಕೇಳಬಯಸುವೆ? ಇತಿ ಶ್ರೀ ವರಾಹಪುರಾಣೆ ಆದಿಕೃತ ವೃತ್ತಾಂತೆ ದುರ್ಜಯಚರಿತೆ ನಾರಾಯಣೈಶ್ವರ್ಯೆ ದ್ವಾದಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 13ನೆಯ ಅಧ್ಯಾಯವಾದ ವಿಷ್ಣು ಕಾರ್ಯದಿಂದ ಆಶ್ಚರ್ಯಪಟ್ಟ ಗೌರಮುಖನು ಅವನನ್ನು ಚೆನ್ನಾಗಿ ಆರಾಧಿಸಲು ಪ್ರಭಾಸವೆಂಬ ಸೋಮತೀರ್ಥಕ್ಕೆ ಹೋದುದು, ಗೌರಮುಖನಡೆಗೆ ಮಾರ್ಕಂಡೇಯ ಮುನಿಯ ಆಗಮನ, ಆತನು ಗೌರಮುಖನಿಗೆ ಹೇಳಿದ ಪಿತೃಸೃಷ್ಟಿ, ಶ್ರಾದ್ದಕಾಲ, ಪಿತೃಗೀತೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.